ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಇವತ್ತು ನಾವು ವಿಂಟರ್ ಸೀಸನ್ ಅಂದರೆ ಚಳಿಗಾಲದಲ್ಲಿ ಹೇಗೆ ನಮ್ಮ ಸ್ಮೂತ್ ಆಗಿ ಶೈನಿಂಗ್ ಆಗಿ ಗ್ಲೋಯಿಂಗ್ ಆಗಿ ಇಟ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಜೊತೆಗೆ ಈ ಫೇಸ್ ಪ್ಯಾಕನ್ನು ಇನ್ಸ್ಟೆಂಟ್ ಆಗಿ ಯೂಸ್ ಮಾಡೋದ್ರಿಂದ ನೀವು ತಕ್ಷಣ ನಿಮ್ಮ ಮುಖ ಸ್ಮೂತ್ ಆಗುತ್ತೆ, ಶೈನಿಂಗ್ ಆಗಿ ಗ್ಲೋಯಿಂಗ್ ಆಗುತ್ತೆ. ನೀವು ಇನ್ಸ್ಟೆಂಟಾಗಿ ಗ್ಲೋ ಆಗಬೇಕು, ಇವಾಗ ಫಂಕ್ಷನಿಗೆ ಹೋಗ್ತೀರಾ, ಪಾರ್ಟಿಗೆ ಹೋಗ್ತೀರಾ, ಇಲ್ಲ ನಿಮ್ಮ ಮನೇಲಿ ನೀವು ಚೆನ್ನಾಗಿ ಕಾಣಿಸ್ಬೇಕು ಅರ್ಜೆಂಟಾಗಿ ಅಂತಂದರೆ ಈ ಇನ್ಸ್ಟೆಂಟ್ ಫೇಸ್ ಪ್ಯಾಕನ್ನು ನೀವು ಬೇಗನೆ ರೆಡಿ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಬೇಗ ನಿಮ್ಮ ಮುಖ ಗ್ಲೋ ಆಗುತ್ತೆ. ಮತ್ತು ಡೈಲಿ ನೀವು ಅಂದರೆ ವೀಕಲ್ಲಿ ಒಂದು 3 ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ಸಾಫ್ಟ್ ಆಗುತ್ತೆ, ವೈಟ್ ಆಗುತ್ತೆ, ಗ್ಲೋಯಿಂಗ್ ಆಗುತ್ತೆ, ಮತ್ತು ಡ್ರೈ ಆಗೋದು ತಪ್ಪತ್ತೆ. ಆದ್ದರಿಂದ ಚಳಿಗಾಲದಲ್ಲೂ ನಮ್ಮ ಫೇಸ್ ಗ್ಲೋಯಿಂಗ್ ಆಗಿ ಶೈನಿಂಗ್ ಆಗಿ ತುಂಬ ಸ್ಮೂತಾಗಿ ಸಾಫ್ಟಾಗಿರಬೇಕು ಅಂತಂದರೆ ಅದಕ್ಕೆ ಸರಿಯಾದಂಥ ನಾವು ಫೇಸ್ ಪ್ಯಾಕನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು. ಡ್ರೈ ಸ್ಕಿನ್ ಆಗಲಿ ಇಲ್ಲ ಆಯಿಲ್ ಸ್ಕಿನ್ ಆಗಲಿ, ಈ ಚಳಿಗಾಲದಲ್ಲಿ ಎಲ್ಲರಿಗೂ ಫೇಸು ಡ್ರೈ ಆಗೇ ಆಗುತ್ತೆ, ಮತ್ತು ಮುಖ ಒಡೆಯುತ್ತೆ, ಮತ್ತು ಶೈನಿಂಗ್ ಕಳ್ಕೊಳುತ್ತೆ. ವಿಂಟರ್ ಸೀಸನ್ ಬಂತು ಅಂದರೆ ಎಲ್ಲರ ಫೇಸು ಡ್ರೈ ಆಗುತ್ತೆ. ಇದರಿಂದ ಒಂಥರ ಫ್ಲ್ಯಾಕ್ಸ್ ಥರ ಎಲ್ಲ ಮುಖದಿಂದ ಸಿಪ್ಪೆ ಏಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಂಥ ಟೈಮಲ್ಲಿ ಫೇಸ್ ಪ್ಯಾಕ್ ಹಾಕೋದು ಕಷ್ಟ. ಯಾವ ಫೇಸ್ ಪ್ಯಾಕ್ ಹಾಕಬೇಕು ಅನ್ನೋದು ಗೊತ್ತಿರೋದಿಲ್ಲ. ಒಂದು ವೇಳೆ ನಾವು ತದ್ವಿರುದ್ಧವಾದಂಥ ಕಡಲೆ ಹಿಟ್ಟಿನ ಫೇಸ್ ಪ್ಯಾಕ್ ಅದು ಅಂತ ಹಾಕಿಬಿಟ್ರೆ ಇನ್ನೂ ಡ್ರೈ ಮುಖದಲ್ಲಿ ಜಾಸ್ತಿ ಆಗಿಬಿಟ್ಟು ಮತ್ತೆ ಒಡೆಯೋದು ಅಂತೀವಲ್ಲ ಆ ಥರ ತುಂಬ ಫೇಸ್ ಎಲ್ಲ ಇನ್ನೂ ಒಡೆಯಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ರಫ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫೇಸ್ ಪ್ಯಾಕನ್ನು ನೀವು ಇನ್ಸ್ಟೆಂಟಾಗಿ ಮನೇಲಿರೋ ಪದಾರ್ಥಗಳಿಂದ ತಯಾರು ಮಾಡ್ಕೋಬೋದು. ತುಂಬಾ ಉಪಯುಕ್ತವಾದಂಥ ಫೇಸ್ ಪ್ಯಾಕ್ ಆಗಿದೆ. ಇದನ್ನು ನೀವು ಸ್ಟಾರ್ಟಿಂಗ್ ಹಂತದಲ್ಲೇ ವಿಂಟರ್ ಸೀಸನ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ನೀವು ಇವಾಗಲಿಂದನೇ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಮುಖ ಗ್ಲೋಯಿಂಗ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ನಿಮ್ಮ ಮುಖ ಇರುತ್ತೆ. ಇವಾಗ ಈ ಸೂಪರ್ ಆದಂಥ ಮಾಯ್ಶ್ಚರೈಸಿಂಗ್ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಆಯಿಲಿ ಸ್ಕಿನ್ ಅವ್ರಿಗೂ ಒಳ್ಳೆಯದು, ಡ್ರೈ ಸ್ಕಿನ್ ಅವ್ರಿಗೂ ಒಳ್ಳೆಯದು. ಆಯಿಲಿ ಸ್ಕಿನ್ ಅವರು ಮತ್ತು ಡ್ರೈ ಸ್ಕಿನ್ ಅವರು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ನಾನು ಕಾಫಿ ಪುಡಿ ತೊಗೊಂಡಿದ್ದೀನಿ. ನೀವು ಯಾವುದೇ ಕಂಪ್ನಿ ಕಾಫಿ ಪುಡಿನಾದರೂ ತೊಗೋಬೋದು. 1 ಸ್ಪೂನ್ ಕಾಫಿ ಪುಡಿ ತೊಗೊಳ್ತಾ ಇದ್ದೀನಿ ನೋಡಿ. ಕಾಫಿ ಪುಡಿಯಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿವೆ. ಇದರಿಂದ ನಮ್ಮ ಸ್ಕಿನ್ನನ್ನು ಸ್ಮೂತಾಗಿ ಮತ್ತು ಹೆಲ್ದಿಯಾಗಿರಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಸನ್ನಿಂದ ಬರುವಂಥ UV ರೇಸನ್ನು ಪ್ರೊಟೆಕ್ಟ್ ಮಾಡುವಂಥ ಶಕ್ತಿ ಕಾಫಿ ಪೌಡ್ರಲ್ಲಿದೆ. ಮತ್ತು ಇದರಲ್ಲಿ ವಿಟಮಿನ್ B3 ಇದೆ, ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ, ಸ್ಕಿನ್ನಿನ ಎಲಾಸ್ಟಿಸಿಟಿಯನ್ನು ಹೆಚ್ಚು ಮಾಡುವಂಥ ಗುಣ ಇದೆ. ಇದರಿಂದ ರಿಂಕಲ್ಸ್ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ನಾವು ಅಲ್ವೇರಾ ಜೆಲ್ ತೊಗೊಳ್ಳೋಣ. ಅಲ್ವೇರಾ ಜೆಲ್ ಮನೇಲಿರೋ ಅಲ್ವೇರಾ ಜೆಲ್ ಬೇಡ, ಆದಷ್ಟು ಮಾರ್ಕೆಟಲ್ಲಿ ಇರುವಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡೋಣ. ಇಲ್ಲಿ 1 ಸ್ಪೂನ್ ಅಲ್ವೇರಾ ಜೆಲ್ಲನ್ನು ತೊಗೊಳ್ತಿದ್ದೀನಿ. 1ರಿಂದ 1.5 ಸ್ಪೂನ್ ಬೇಕಾದರೆ ತೊಗೊಳ್ಳಿ ಅಲ್ವೇರಾ ಜೆಲ್ಲನ್ನು. ನಾವು ತುಂಬ ಸಲ ನಾವು ಮನೇಲಿರೋ ಅಲ್ವೇರಾ ಜೆಲ್ಲನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಆದರೆ ಈ ಚಳಿಗಾಲದಲ್ಲಿ ಅಂದರೆ ವಿಂಟರ್ ಸೀಸನ್ನಲ್ಲಿ ನಾವು ಆದಷ್ಟು ಮಾರ್ಕೆಟಲ್ಲಿರೋ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಬೇಕು. ಯಾಕಂದರೆ ಒಂದು ವೇಳೆ ಯಾರಿಗೆ ಮುಖ ಸ್ವಲ್ಪ ಒಡೆದಿರುತ್ತೋ ಆ ಥರ ಅಲ್ವೇರಾ ಜೆಲ್ಲನ್ನು ನಾವು ನ್ಯಾಚುರಲ್ ಮನೇಲಿ ಸಿಗುವಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಿದಾಗ ಇಚ್ಚಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದೇ ಈ ಮಾರ್ಕೆಟಲ್ಲಿ ಇರುವಂಥ ಅಲ್ವೇರಾ ಜೆಲ್ ತೊಗೊಂಡ್ರೆ ಅಲರ್ಜಿ ಮತ್ತು ಇಚ್ಚಿಂಗ್ ಆಗುವಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ತುಂಬ ಜನಕ್ಕೆ ಮನೆಯಲ್ಲಿ ನ್ಯಾಚುರಲ್ ಆಗಿ ಬೆಳೆದಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಿದಾಗ ಅವರಿಗೆ ಇಚ್ಚಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಕ್ರಾಕ್ ಇದ್ರೂ ಸಹಿತ ಇಚ್ಚಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಆದಷ್ಟು ನಾವು ಮಾರ್ಕೆಟಲ್ಲಿರುವಂಥ ಅಲ್ವೇರಾ ಜೆಲ್ಲನ್ನು ಯೂಸ್ ಮಾಡಿದ್ರೆ ಬೆಟರ್ ಅಂತ ಈ ಟೈಮಲ್ಲಿ ವಿಂಟರ್ ಸೀಸನಲ್ಲಿ ಹೇಳ್ತಾ ಇರೋದು, ಎಲ್ಲ ಸೀಸನಲ್ಲ. ಈಗ ನೀವು ಕಾಫಿ ಪುಡಿ ಹಾಕ್ಕೊಂಡಿದ್ದೀರಾ, ಅಲ್ವೇರಾ ಜೆಲ್ ಹಾಕ್ಕೊಂಡಿದ್ದೀರಾ ಅಲ್ವಾ, ಇದಿಷ್ಟು ಆಯಿಲಿ ಸ್ಕಿನ್ ಅವ್ರಿಗೆ ಸಾಕು. ಮತ್ತು ಎಕ್ಸ್ಟ್ರಾ ನಾನು ಹೇಳ್ತಿದ್ದೀನಲ್ಲ ಆ ಇಂಗ್ರೀಡಿಯೆಂಟ್ಸ್ ಬೇಡ. ಆಯಿಲಿ ಸ್ಕಿನ್ ಅವರಿಗೆ ಕಾಫಿ ಪುಡಿ ಮತ್ತು ಅಲ್ವೇರಾ ಜೆಲ್ ಆದರೆ ಸಾಕು. ಈ ಪ್ಯಾಕನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಡ್ರೈ ಸ್ಕಿನ್ ಅವರಿಗೆ ಅಂದರೆ ನಮ್ಮ ಫೇಸ್ ಸ್ವಲ್ಪ ಡ್ರೈ ಮತ್ತು ನಾರ್ಮಲ್ ಸ್ಕಿನ್ ಇದೆ ನಂದು, ಅಂಥವರು ಸ್ವಲ್ಪ ಗ್ಲಿಸರಿನನ್ನು ಹಾಕ್ಕೊಳ್ಳಿ. 1 ಸ್ಪೂನ್ ಗ್ಲಿಸರಿನನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೋಡಿ ಇಲ್ಲಿ 1 ಸ್ಪೂನ್ ಗ್ಲಿಸರಿನನ್ನು ನಾನು ಡ್ರೈ ಸ್ಕಿನ್ ಮತ್ತು ನಾರ್ಮಲ್ ಸ್ಕಿನ್ ಅವರಿಗೆ ಹೇಳ್ತಾ ಇದ್ದೀನಿ. ತುಂಬಾ ಒಳ್ಳೆಯದಾಗುತ್ತೆ, ಸ್ಮೂತ್ ಆಗುತ್ತೆ ನೋಡಿ. ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಲಿಸರಿನ ಸ್ಕಿನ್ನನ್ನು ಸಾಫ್ಟ್ ಆಗಿರುವಂತೆ ಮಾಡುತ್ತೆ. ಅದರಲ್ಲೂ ಡ್ರೈ ಸ್ಕಿನ್ ಇರೋರಿಗಂತೂ ತುಂಬಾ ಕಷ್ಟ. ವಿಂಟರ್ ಸೀಸನ್ನಲ್ಲಿ ಬೇಗ ಫೇಸ್ ಕ್ರ್ಯಾಕ್ ಆಗುತ್ತೆ ಮತ್ತು ಮುಖದಲ್ಲಿ ಸಿಪ್ಪೆಗಳು ಏಳಲಿಕ್ಕೆ ಶುರುವಾಗುತ್ತೆ. ಅವರು ಗ್ಲಿಸರಿನನ್ನು ಅಪ್ಲೈ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ವಿಟಮಿನ್ E ಟ್ಯಾಬ್ಲೆಟ್ಸನ್ನು ತೊಗೊತಿದ್ದೀನಿ. ವಿಟಮಿನ್ E ಆಯಿಲ್ ಸಹಿತ ಸಿಗುತ್ತೆ, ಅದನ್ನಾರು ಯೂಸ್ ಮಾಡ್ಕೋಬೋದು. 1ರಿಂದ ತಪ್ಪಿದರೆ 2 ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ನಾರ್ಮಲ್ ಸ್ಕಿನ್ ಆದ್ದರಿಂದ 1 ತೊಗೊಳ್ತಾ ಇದ್ದೀನಿ. ಡ್ರೈ ಸ್ಕಿನ್ ಅವರು 2 ವಿಟಮಿನ್ ಟ್ಯಾಬ್ಲೆಟ್ಸನ್ನು ನೀವು ಹಾಕ್ಕೋಬೇಕು. ಇದರಿಂದ ನಿಮ್ಮ ಮುಖ ಬೇಗ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ನೀವು ವಾರದಲ್ಲಿ ಒಂದು 2-3 ಸಲ ಈ ಥರ ಫೇಸ್ ಪ್ಯಾಕನ್ನು ನೀವು ಹಾಕ್ಕೊಳ್ತಾ ಬಂದರೆ ಬೇಗ ನಿಮ್ಮ ಸ್ಕಿನ್ ಸ್ಮೂತ್ ಆಗುತ್ತೆ ಮತ್ತು ವೈಟ್ ಆಗುತ್ತೆ ನೋಡಿ. ಚೆನ್ನಾಗಿ ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು.
ಇಲ್ಲಿ ನಾನು ಆಯಿಲಿ ಸ್ಕಿನ್ ಅವರಿಗೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಮತ್ತು ಡ್ರೈ ಮತ್ತು ನಾರ್ಮಲ್ ಸ್ಕಿನ್ ಅವರಿಗೆ ಇನ್ನೂ 2 ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಲಿಕ್ಕೆ ಹೇಳಿದ್ದೀನಿ. ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಮುಖವನ್ನು ನೀವು ಚೂರು ಬಿಸಿನೀರಲ್ಲಿ ಅಂದರೆ ಉಗುರು ಬಿಸಿ ನೀರಲ್ಲಿ ತೊಳ್ಕೊಂಬನ್ನಿ. ಆಮೇಲೆ ಈ ಥರ ನೀವು ಅಪ್ಲೈ ಮಾಡ್ಕೋಬೇಕು. ನಿಮ್ಮ ಫೇಸಿಗೆ ಫುಲ್ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ಡೈಲಿ ನೀವು ಸ್ನಾನ ಮಾಡಿದ ಮೇಲೆ ಬೇಕಾದರೆ ಈ ಥರ ನೀವು ಅಪ್ಲೈ ಮಾಡ್ಕೋಬೋದು. ಅಂದರೆ ವಾರದಲ್ಲಿ 2ರಿಂದ 3 ಸಲ ನೀವು ಈ ಥರ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೋಡಿ, ಅಪ್ವರ್ಡ್ಸ್ ಈ ಥರ ಅಪ್ಲೈ ಮಾಡ್ಕೋಬೇಕು. ನೆಕ್ಕಿಗೂ ಅಪ್ಲೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಮಸಾಜ್ ಕೊಡ್ತಾ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಡ್ರೈ ಸ್ಕಿನ್ ಅಥವಾ ಒಣ ತ್ವಚೆ ಅಂತ ಹೇಳ್ತೀವ್ರೆ, ಅವರಿಗೆ ಡೆಡ್ ಸ್ಕಿನ್ ಅಂದರೆ ಸಿಪ್ಪೆ ಜಾಸ್ತಿ ಇರುತ್ತೆ, ಅದು ಸಹಿತ ರಿಮೂವ್ ಆಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಇದರಿಂದ ನಮ್ಮ ಮುಖದಲ್ಲಿನ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ. ನೋಡಿ, ಈ ಥರ ಆದಷ್ಟು ಅಪ್ವರ್ಡ್ಸ್ ಮಸಾಜ್ ಕೊಡಿ. ಸ್ಕಿನ್ ಕೆಲವರಿಗೆ ಜೋತ್ ಬಿದ್ದಿರುತ್ತೆ, ಅದು ಸಹಿತ ಟೈಟ್ ಆಗುತ್ತೆ. ಮತ್ತು ರಿಂಕಲ್ಸ್ ಕಂಟ್ರೋಲಿಗೆ ಬರುತ್ತೆ. ನೋಡಿ, ಫೋರ್ಹೆಡಲ್ಲೂ ಅಷ್ಟೇ ರಿಂಕಲ್ಸ್ ಆಗಿರುತ್ತೆ, ಅದು ಸಹಿತ ಕಂಟ್ರೋಲಿಗೆ ಬರುತ್ತೆ. ಮತ್ತು ನಿಮ್ಮ ಬಾಯಿ ಹತ್ರ ಈ ಥರ ಮಸಾಜ್ ಕೊಡಿ. ಇದರಿಂದ ಸ್ಕಿನ್ನಿನ ಎಲಾಸ್ಟಿಸಿಟಿ ಜಾಸ್ತಿ ಆಗುತ್ತೆ. ಅಂದರೆ ರಿಂಕಲ್ಸ್ ಆಗ್ತಿರುತ್ತಲ್ಲ, ಅದು ಕಂಟ್ರೋಲಿಗೆ ಬರುತ್ತೆ. ನೋಡಿ, ಮತ್ತು 2 ಸೈಡಲ್ಲಿ ಈ ಥರ ಅಪ್ಲೈ ಮಾಡಿಕೊಡಿ. ಫುಲ್ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ 15 ಮಿನಿಟ್ಸ್ 10 to 15 ಮಿನಿಟ್ಸ್ ನೀವು ಹೀಗೆ ಬಿಟ್ಟಾದಮೇಲೆ ಫೇಸನ್ನು ನಾರ್ಮಲ್ ವಾಟರಲ್ಲಿ ಅಂದರೆ ತಣ್ಣಗಿರಬೇಕು ನೀರಲ್ಲಿ, ಅದರಲ್ಲಿ ನಿಮ್ಮ ಮುಖವನ್ನು ತೊಳ್ಕೊಂಬನ್ನಿ. ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ನಿಮ್ಮ ಮುಖ ಗ್ಲೋ ಆಗುತ್ತೆ, ಸ್ಮೂತ್ ಆಗುತ್ತೆ. ಎಷ್ಟು ಶೈನಿಂಗ್ ಬರುತ್ತೆ ಗೊತ್ತಾ? ನೋಡಿ, ಸ್ಮೂತ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಳ್ಳೆ ಫೇಸ್ ಪ್ಯಾಕ್ ಇದು. ನಿಮಗೆ ಮಾರ್ನಿಂಗ್ ಟೈಮ್ ಇಲ್ಲ ಅಂದರೆ ನೀವು ನೈಟ್ ಬೇಕಾದರೆ ಮಲಗುವಾಗ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಮುಖವನ್ನು ತೊಳೆದ್ಬಿಟ್ಟು ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿಕೊಂಡ್ರೆ ಬೆಳಗ್ಗೆ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗುತ್ತೆ. ತುಂಬ ಮುಖ ಸಾಫ್ಟ್ ಆಗುತ್ತೆ. ನೀವು ಯಾವ್ದಾದ್ರು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಲೈಟಾಗಿ ಅಪ್ಲೈ ಮಾಡ್ಕೋಬೋದು. ಅದಿಲ್ಲ ಅಂದರೆ ಲೈಟಾಗಿ ಒಳ್ಳೆ ಪ್ಯೂರ್ ಆದಂಥ ಕೊಬ್ಬರಿ ಎಣ್ಣೆನ 1 ಹನಿ ನಿಮ್ಮ ಮುಖಕ್ಕೆ ತೊಳ್ಕೊಂಡು ಬಂದಾದಮೇಲೆ ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ನಿಮ್ಮ ಫೇಸ್ ಇರುತ್ತೆ. ವಿಂಟರ್ ಸೀಸನ್ ನೀವು ಹೆದರೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಮುಖವನ್ನು ನೀಟಾಗಿ ಇಟ್ಕೋಬೋದು. ವಿಂಟರ್ ಸೀಸನಲ್ಲಿ ನಮ್ಮ ಫೇಸನ್ನು ಹೇಗೆ ನಾವು ಫ್ರೆಶ್ ಆಗಿ ಇಟ್ಕೋಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಡ್ತೀರ ತಾನೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಯಾಕಂದರೆ ನಾನು ರಿಲೀಸ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಇನ್ನೊಮ್ಮೆ ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.